ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದಾಗಿ ಈಗಾಗಲೇ ಕೆಲವೊಂದು ಹೋಟೆಲ್ಗಳು ಖಾಲಿಯಾಗಿದ್ರೆ ಮತ್ತೆ ಹೋಟೆಲ್ಗಳನ್ನೇ ಮಾರಾಟ ಮಾಡಬೇಕನ್ನುವಂತಹ ಹಂತಕ್ಕೆ ಹೋಟೆಲ್ನ ಮಾಲೀಕರು ಬಂದಿರುವಂತದ್ದು. ಸದ್ಯ ನಾನೀಗ ಬೆಂಗಳೂರಿನ ಮೆಜೆಸ್ಟಿಕ್ ಸಮೀಪ ಇರುವಂತಹ ನ್ಯೂ ಶಾಂತಿ ಸಾಗರ ಹೋಟೆಲ್ನ ಮಾಲೀಕರು ನಮ್ಮೊಂದಿಗಿದ್ದಾರೆ. ಹೋಟೆಲ್ನಲ್ಲಿ ಇದ್ದೀನಿ, ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ? ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದಾಗಿ ಒಂದಷ್ಟು ಸಮಸ್ಯೆ ಆಗ್ತಾ ಇತ್ತು, ಈಗ ಹೇಗಿದೆ ಅಂತ? ಇವಾಗ ಸರ್ ಪರವಾಗಿಲ್ಲ. ಇವಾಗ ಒಂದು 2-3 ದಿವಸದಿಂದ ನಮಗೆ ಸಿಲಿಂಡರ್ ಸಪ್ಲೈ ಕೊಡ್ತಾರೆ. ಅದರಿಂದ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಅವರು ಇನ್ನೂ ಸಪ್ಲೈ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದಕ್ಕಿಂತ ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದು? ಅಂದ್ರೆ ಕ್ಲೋಸ್ ಮಾಡುವ ಪರಿಸ್ಥಿತಿ ಇತ್ತು. ಒಲೆಯಲ್ಲಿ ನಾವು ಮಾಡ್ತಿದ್ವಿ, ಚಾರ್ಕೋಲ್ ಇದು ಮಾಡಿ ಯೂಸ್ ಮಾಡಿ ಕೆಲವು ಐಟಮ್ಸ್ ಮಾಡ್ತೀರ. ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೇನೆ, ಕೆಲವು ಐಟಮ್ಸ್ ಮಾತ್ರ ಇಟ್ಟಿದ್ವಿ. ಇವಾಗ ಆಲ್ಮೋಸ್ಟ್ ನಾವು ಎಲ್ಲ ರೆಡಿ ಮಾಡಿದ್ದೇವೆ. ಎಷ್ಟು ದಿನ ನೀವು ಸಾಂಪ್ರದಾಯಿಕ ಒಲೆಯಲ್ಲಿ ನೀವು ಅಡಿಗೆ ಮಾಡಿದ್ರಿ, ಹೋಟೆಲ್ ನಲ್ಲಿ ನಡೆಸಿದ್ರಿ ಅಂತ? ಅದು ಯಾವಾಗ ಗ್ಯಾಸ್ ಸ್ಟಾಪ್ ಆಯ್ತು ಆವತ್ತಿಂದ ನಾವು ಕೆಲವು ಒಲೆ 2-3 ಚಾರ್ಕೋಲ್ ಒಲೆ ಮಾಡಿದ್ದೇವೆ. ಅದರಿಂದ ನಾವು ಏನೋ ಅದು ತೊಂದರೆ ಆಯ್ತು, ನಮ್ಗೆ ತುಂಬಾ ತೊಂದರೆ ಆಯ್ತು. ಇವಾಗ ಪರವಾಗಿಲ್ಲ. ಇವಾಗ ಏನೋ ನಮ್ಗೆ ಸಿಲಿಂಡರ್ ಕೊಡ್ತೇವೆ ಅಂತ ಹೇಳಿದ್ದಾರೆ, ಅದರ ಪ್ರಕಾರ ಕೊಟ್ಟಿದ್ದಾರೆ. ಅವರು ಸಪ್ಲೈ ಆಗಿದೆ. ಕೆಲವೊಂದು ಹೋಟೆಲ್ ನ ಮಾಲೀಕರು ಈ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಆಗದಂತಹ ಕಾರಣದಾಗಿ ಹೋಟೆಲ್ ನೇ ಮಾರ್ಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ರಂತೆ. ನಿಮಗೆ ಏನಾದ್ರು ಹಾಗೆ ಅನ್ಸಿತ್ತಾ, ಹೇಗೆ ಅಂತ? ಇಲ್ಲ, ನನ್ಗೆ ಆತರ ಅನ್ಸಿಲ್ಲ. ನಮ್ಮ ಹುಡುಗರಿಗೆ ಬೇಕಾದ್ರು, ನಮ್ಗೆ ಬೇಡದಿದ್ರು ಅವರಿಗೆ ಬೇಕಾಗ್ತದೆ. ನಾನ್ ಮಾರಿದ್ರೆ ಇಲ್ಲಿ ಒಂದು ಎಷ್ಟೋ ಹುಡುಗರಿದ್ದಾರೆ, ಅವರ ಫ್ಯಾಮಿಲಿ ಅವರು ಎಲ್ಲ ಇದನ್ನೇ ನಂಬಿಕೊಂಡಿದ್ದಾರೆ. ಹಾಗಾಗಿ ನಾನು ಇದಕ್ಕೆ ನಾನು ಮೆಂಟಾಲಿಟಿ ಹೋಗಿಲ್ಲ. ಒಂದು ವೇಳೆ ಹೋಟೆಲ್ ನ ಮಾರುವಂತ ಹಂತಕ್ಕೆ ಬಂದ್ರೆ ಆ ಹೋಟೆಲ್ ನಲ್ಲಿ ಕೆಲಸ ಮಾಡೋದು ಸಿಬ್ಬಂದಿಗಳಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ, ಹೋಟೆಲ್ ಮಾಲೀಕರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ? ತುಂಬಾ ಎಫೆಕ್ಟ್ ಆಗ್ತದೆ. ಯಾಕಂದ್ರೆ ಒಂದು ಸಂಸ್ಥೆಯಲ್ಲಿ ಇಷ್ಟೇ ಅಂತ ಹುಡುಗರು ಇರ್ತಾರೆ, ಅವರ ಹಿಂದ್ಗಡೆ ಫ್ಯಾಮಿಲಿ ಎಲ್ಲ ಇರ್ತಾರೆ. ಇವರಿಗೂ ಎಫೆಕ್ಟ್ ಆಗ್ತದೆ, ಅವರಿಗೂ ಎಫೆಕ್ಟ್ ಆಗ್ತದೆ. ಈಗಾಗಲೇ ಗಲ್ಫ್ ರಾಷ್ಟ್ರಗಳ ನಡುವೆ ನಡೀತುವಂತಹ ಯುದ್ಧ ಈಗ 30 ದಿನಕ್ಕೆ ಬಂದು ಮುಟ್ಟಿದೆ. ಏನ್ ಹೇಳಲಿಕ್ಕೆ ಬಯಸ್ತೀರಾ ನೀವು? ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಕೂಡ ಸಪ್ಲೈ ಆಗ್ತಾ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ ಇದಲ್ಲ, ಇವಾಗ ಎಷ್ಟೋ ಜನ ನಿರಾಶ್ರಿತರಾಗಿದ್ದಾರೆ. ಅಲ್ಲಿ ಒಬ್ಬಿಬ್ರು ಅಲ್ಲ ಸರ್, ತುಂಬಾ ಜನ ನಿರಾಶ್ರಿತರಾಗಿದ್ದಾರೆ. ಅವ್ರ ಬಗ್ಗೆ ನಮ್ಗೆ ಚಿಂತೆ ಆಗ್ತದೆ ಅಷ್ಟೇ, ತುಂಬಾ ಚಿಂತೆ ಆಗ್ತದೆ. ಇದಿಷ್ಟು ಹೋಟೆಲ್ ನ ಮಾಲೀಕರು ಹೇಳುವಂತದ್ದು. ಅಂದ್ರೆ ಹೌದು, ಈಗಾಗಲೇ ಒಂದಷ್ಟು ಹೋಟೆಲ್ ನ ಮಾಲೀಕರು ಮಾರುವಂತಹ ಹಂತಕ್ಕೆ, ಹೋಟೆಲ್ನೇ ಮಾರುವ ಹಂತಕ್ಕೆ ಬಂದಿದ್ರೆ. ನನಗೂ ಕೂಡ ಈ ಹಿಂದೆನೂ ಕೂಡ ಸುಮಾರು ಒಂದು 10-15 ದಿನ ಸಾಂಪ್ರದಾಯಿಕ ವಲಯಲ್ಲಿ ನಾವು ಅಡಿಗೆ ಮಾಡುವಂತಹ ಪರಿಸ್ಥಿತಿ ಉಂಟಾಯಿತು. ಆದ್ರೆ ಸರ್ಕಾರ ಈಗಾಗಲೇ ಒಂದಷ್ಟು ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಸುಧಾರಿಸಿದೆ ಅನ್ನುವಂತಹ ಮಾತುಗಳನ್ನ ಹೇಳುವಂತದ್ದು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.